ಹಲೋ ಫ್ರೆಂಡ್ಸ್, ಅರ್ಚನಾ ಗ್ಲಾಮರ್ ಗೈಡ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ದಿವಸ ಹೇರ್ ಕೇರಲ್ಲಿ ಮತ್ತೊಂದು ಹೋಮ್ ರೆಮಿಡೀಸ್ ಜೊತೆ ಬಂದಿದ್ದೇನೆ. ತುಂಬ ಸಿಂಪಲ್ ಆದ ನಿಮ್ಮ ಮನೆಯಲ್ಲೇ ಇರುವಂತಹ ಒಂದು ರೆಮಿಡಿ ಅಂತ ಹೇಳ್ಬೋದು. ಇದನ್ನು ಮಾಡಲಿಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾಗುವಂಥದ್ದು. ಇದನ್ನು ಮನೆಯಲ್ಲೇ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಒಳ್ಳೆ ರೆಮಿಡಿ. ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತದೆ, ಡ್ಯಾಂಡ್ರಫ್ ಕಡಿಮೆ ಆಗ್ತದೆ, ಇಚಿಂಗ್ ಎಲ್ಲ ಕಡಿಮೆ ಆಗ್ತದೆ. ಮತ್ತು ಇದ್ರ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ರೋಸ್ಮೆರಿ ಸೀಡ್ಸ್ ಇದೆ ಅಲ್ವಾ, ಅದರಿಂದ ರೋಸ್ಮೆರಿ ವಾಟರ್ ಹೇಗೆ ಮಾಡೋದು ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೇನೆ. ಅದನ್ನು ನೀವು ಚೆಕ್ ಮಾಡಿಕೊಳ್ಳಿ. ಹಾಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ನಾನು ರೋಸ್ಮೆರಿ ವಾಟರನ್ನು ತಲೆಗೆ ಸ್ಪ್ರೇ ಮಾಡ್ಕೊಳ್ತಾ ಇದ್ದೇನೆ. ನನ್ನ ಹೇರ್ ಫಾಲ್ ತುಂಬಾ ಕಡಿಮೆ ಆಗ್ತಾ ಇದೆ, ಗ್ರೋ ಕೂಡ ಆಗಬೇಕು ಅಂತ ಹೇಳಿ ಅದನ್ನು ಡೈಲಿ ಚಾಲೆಂಜನ್ನು ತಗೊಳ್ತಾ ಇದ್ದೇನೆ. ಹಾಗೆ 2 ಡೇಸ್ಗೊಮ್ಮೆ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಕೊಟ್ಟು, ಎಣ್ಣೆ ಹಾಕೋದಂದರೆ ತೆಂಗಿನ ಎಣ್ಣೆಗೆ ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಹಾಕಿ ಚೆಂದ ಮಸಾಜ್ ಮಾಡಿ 3 ಗಂಟೆ ಅಷ್ಟು ಹೊತ್ತು ಇಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೂಟೀನನ್ನು 1 ಮಂತ್ ಆರ್ 2 ಮಂತ್ ಮಾಡಿದರೆ ನಮ್ಮ ಹೇರ್ ಗ್ರೋ ಹೇಗಾಗ್ತದೆ ಅಂತ ನೋಡಬೇಕು ಅಂತ ಹೇಳಿ ಒಂದು ಚಾಲೆಂಜನ್ನು ತಗೊಂಡಿದ್ದೇನೆ. ನೀವು ಕೂಡ ಈ ಚಾಲೆಂಜನ್ನು ತಗೊಳ್ಬೋದು. ಪ್ರತಿ ದಿವಸ ನಾನು ಆದಷ್ಟು ಪ್ರತಿ ದಿವಸ ಇಲ್ಲದೆ ಆಲ್ಟರ್ನೇಟ್ ಡೇಸ್ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನಿಮಗೆ ವೀಡಿಯೋಸ್ ಹಾಕ್ತಾ ಹೋಗ್ತೇನೆ. ಡೈಲಿ ಅಪ್ಡೇಟ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ನಾನು ಇನ್ನೊಂದು ಚಾನಲ್ ಕೂಡ ಇದೆ, ಅರ್ಚನಾ ವೆಜ್ ರೆಸಿಪಿ ಅಂತ ಹೇಳಿ. ಅದರಲ್ಲಿ ವೆಯ್ಟ್ ಲಾಸ್ ಡಯಟ್ ಚಾಲೆಂಜ್ ತಗೊಂಡಿದ್ದೇನೆ. ಸೊ ಅದರಲ್ಲಿ ವೆಯ್ಟ್ ಲಾಸ್ ರೆಸಿಪಿ ಡೈಲಿ ಹಾಕ್ತಾ ಇದ್ದೇನೆ. ಸೊ ನನಗೆ ಎಲ್ಲ ವೀಡಿಯೋಸ್ ಡೈಲಿ ಅಪ್ಡೇಟ್ ಮಾಡಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ. ಬಟ್ ನಾನು ಚಾಲೆಂಜ್ ತಗೊಂಡಿದ್ದೇನೆ. ವಿಡಿಯೋ ನನಗೆ ಏನು ಹೇರ್ ಕೇರನ್ನು ಮಾಡ್ತಾ ಇದ್ದೇನೆ ಅದರ ವೀಡಿಯೋಸ್ ಮಾಡ್ತೇನೆ, ಒಂದೊಂದೇ ಅಪ್ಡೇಟ್ ಮಾಡ್ತೇನೆ ನಿಮಗೆ 2 ದಿನಕ್ಕೊಮ್ಮೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಇವತ್ತಿನ ರೆಮಿಡಿ ಏನು ಅಂತ ಹೇಳಿ ನೋಡುವ, ವಿಡಿಯೋ ನೋಡ್ಕೊಂಡು ಬನ್ನಿ. ಹೇರ್ ಗ್ರೋ ಆಗಲಿಕ್ಕೆ ಇವತ್ತಿನ ಟಿಪ್ಸಲ್ಲಿ ನಾವು ಪೇರಳೆ ಎಲೆಯನ್ನು ತೆಗೊಳ್ತಾ ಇದ್ದೇವೆ. ಪೇರಳೆ ಅಥವಾ ಗುವಾ ಅಂತ ಹೇಳ್ತೇವೆ, ಗುವಾ ಫ್ರೂಟ್, ಅದರ ಎಲೆಯನ್ನು ತಗೊಳ್ತಾ ಇದ್ದೇವೆ. ಹಾಗೆ ಒಂದು ಆನಿಯನನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀವು ಸಣ್ಣ ಆನಿಯನ್ ಸಿಕ್ಕಿದ್ರೆ ಒಳ್ಳೆಯದು, ನಿಮಗೆ ಅದು ಖಾರ ಅನಿಸಲ್ಲ. ಬೇಕಾದರೆ ಸಣ್ಣ ಆನಿಯನ್ ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸಣ್ಣದು ಸಿಗಲಿಲ್ಲ ನನಗೆ, ಅದಕ್ಕೋಸ್ಕರ ದೊಡ್ಡ ಆನಿಯನನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಪೇರಳೆಯ ಎಲೆ ನೋಡಿ ಸಿಕ್ಕಿದೆ ಇಷ್ಟು. ಇವುಗಳನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡಲಿಕ್ಕಿದೆ. ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಮಿಕ್ಸಿಯಲ್ಲಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಒಂದು ಬಟ್ಟೆ ತಗೊಂಡು ಹಿಂಡ್ಕೊಂಡು ರಸವನ್ನು ತೆಗೆಯುವಂಥದ್ದು. ಈ ರಸವನ್ನು ಕೂದಲಿಗೆ ಹಚ್ಚಿಕೊಳ್ಳುವಂಥದ್ದು. ಇದು ಹೇರ್ ಗ್ರೋ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ಈರುಳ್ಳಿ ಕೂಡ ನಮ್ಮ ಕೂದಲಿಗೆ ತುಂಬ ಒಳ್ಳೆಯದು, ಮೊಸರು ಕೂಡ ತುಂಬಾ ಒಳ್ಳೆಯದು. ಹಾಗೆ ಡೈಲಿ ನಾವು ಹೇರ್ ಕೇರ್ ಮಾಡೋದ್ರಿಂದ ಹೇರ್ ಗ್ರೋ ಆಗುತ್ತೆ. ಲಾಂಗ್ ಹೇರ್ ಬೇಕು ಅಂತ ಹೇಳುವವರು ಈ ರೆಮಿಡಿಯನ್ನು ಯೂಸ್ ಮಾಡ್ಕೊಳ್ಬೋದು. ಪೇರಳೆಯಲ್ಲೇ ನಿಮಗೆ ಸಿಗಲಿಲ್ಲ ಅಂತ ಆದರೆ ಅಟ್ಲೀಸ್ಟ್ ಮೊಸರು ಮತ್ತು ಆನಿಯನನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ನಿಮಗೆಲ್ಲಾದರೂ ಸಿಟಿಯಲ್ಲಿದ್ದೀರಾ, ಪೇರಳೆ ಎಲೆ ಸಿಗಲಿಲ್ಲ ಅಂತ ಆದರೆ ಈರುಳ್ಳಿ ಮತ್ತು ಮೊಸರು ಮಾತ್ರ ಆದರೂ ನೀವು ಟ್ರೈ ಮಾಡ್ಬೋದು. ಪೇರಳೆ ಎಲೆ ಸಿಕ್ಕಿತ್ತು ಅಂತಾದರೆ ಖಂಡಿತ ಅದನ್ನು ಯೂಸ್ ಮಾಡಿ. ಹಾಗೆ ಪೇರಳೆ ಎಲೆ ನಿಮ್ಮ ಹೇರಲ್ಲಿ ಇರುವಂಥ, ಈಗ ಮೊಸರೆಲ್ಲ ಹಚ್ಚಿದರೆ ಆಯ್ಲಿ ಆಗ್ತದಲ್ಲ, ಅದನ್ನೆಲ್ಲ ಇದು ತಡೆಯುತ್ತದೆ. ಆಯ್ಲಿ ಅನಿಸೋದಿಲ್ಲ ಪೇರಳೆ ಹಚ್ಚೋದ್ರಿಂದ. ಇಲ್ಲಿ ನಾನೊಂದು 4 ಚಮಚದಷ್ಟು ಮೊಸರು ಹಾಕ್ಕೊಳ್ತೇನೆ. ಇಲ್ಲಿ ನಾನು ಮಾಡ್ಕೊಳ್ಬೇಕಾದ್ರೆ ಇವತ್ತು ಸ್ವಲ್ಪ ನೀರು ಜಾಸ್ತಿ ಆಯಿತು. ನಾನು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ, ದಪ್ಪ ಆಗ್ಬೋದಾ ಅಂತ ಹೇಳಿ. ಬಟ್ ನೀವು ನೀರು ಹಾಕ್ಕೊಳ್ಬೇಡಿ, ಹಾಗೇ ಪೇಸ್ಟ್ ಸ್ವಲ್ಪ ದಪ್ಪಕ್ಕೆ ಮಾಡಿಕೊಂಡು ತಲೆಗೆ ಹಚ್ಚಿಕೊಳ್ಳಿ. ಇದರಿಂದ ನೋಡಿ ನಾನಿಲ್ಲಿ ನೀರು ಸೇರಿಸ್ಕೊಂಡೆ, ಹಾಗಾಗಿ ನನಗೆ ಸ್ವಲ್ಪ ಪ್ಯಾಕ್ ನೀರಾಯಿತು. ನೀರಾದರೆ ಏನು ಪ್ರಾಬ್ಲಮ್ ಇಲ್ಲ, ಅಂದರೆ ಹಚ್ಚಿಕೊಳ್ಳುವಾಗೆಲ್ಲ ಅದು ಇಳೀತದೆ ತಲೆಯಿಂದ, ಅದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ದಪ್ಪ ಇದ್ದರೆ ಕೂದಲಿಗೆ ಅಂಟಿ ನಿಲ್ತದಲ್ವ, ಹಾಗಾಗಿ ಹೀಗೆ ಹಿಂಡಿಕೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳುವ. ಆಮೇಲೆ ನಾವು ನಮ್ಮ ತಲೆಗೆ ಹಚ್ಚಿಕೊಳ್ಳುವ. ಫ್ರೆಂಡ್ಸ್, ನೀವು ನನ್ನ ವೀಡಿಯೋವನ್ನು ಫಸ್ಟ್ ಟೈಮ್ ನೋಡೋದು ಈ ಚಾನಲನ್ನು ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಹೇರ್ ಫಾಲ್ ಟಿಪ್ಸ್, ಸ್ಕಿನ್ ಕೇರ್ ಟಿಪ್ಸ್ ನನ್ನ ವೀಡಿಯೋದಲ್ಲಿ ಬರ್ತಾನೆ ಇದೆ, ನಾನು ಹಾಕ್ತಾನೆ ಇರ್ತೇನೆ. ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಬೇರೆ ಟಿಪ್ಸನ್ನು ಹಾಕ್ತಾ ಇರ್ತೇನೆ. ಯಾವುದಾದ್ರೂ ಹೋಮ್ ರೆಮಿಡಿಯನ್ನೇ ಜಾಸ್ತಿಯಾಗಿ ತೋರಿಸ್ತೇನೆ. ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ವಾ ಇವತ್ತು ಹೇಳ್ತು. ಹಾಗೆ ಅದ್ರ ಜೊತೆಗೆ ಮೊಸರು, ಜೊತೆಗೆ ಒಂದು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೇನೆ. ನನಗೆ ಸಣ್ಣ ಈರುಳ್ಳಿ ಕೂಡ ಆ್ಯಡ್ ಮಾಡ್ಬೋದು ನೀವು, ಸಣ್ಣ ಈರುಳ್ಳಿ ಇದ್ದರೆ. ಇಲ್ಲ ಅಂತ ಆದರೆ ದೊಡ್ಡ ಈರುಳ್ಳಿ ಪರವಾಗಿಲ್ಲ. ನಾನು ಇಲ್ಲಿ ದೊಡ್ಡ ಈರುಳ್ಳಿಯನ್ನೇ ಹಾಕಿದ್ದು. ಈರುಳ್ಳಿ ಹೇರ್ ಸಾಗೋದಕ್ಕೆ ಈಗ ಮಾಮಾತ್ ಅವರದ್ದು ಶ್ಯಾಂಪ್ ಇದೆ,
ಆನಿಯನ್ ಅಂತ ಹೇಳುವಂಥದ್ದು ಚರ್ಮದ ಕಾಯಿಲೆಗೆ, ಕೂದಲಿಗೆ ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ಆನಿಯನ್, ಮೊಸರು ಕೂಡ ಹಾಗೆ ಹೇರ್ ಗ್ರೋ ಮಾಡುತ್ತೆ. ನೀವು ಕೇಳಿರ್ಬೋದು ಮೆಂತೆ ಪೇಸ್ಟ್ ಹಾಕಬೇಕು ಅಂತೇಳಿ. ಮೆಂತೆ ಪೇಸ್ಟ್ ಜೊತೆಗೆ ನಾವು ಮೊಸರು ಕೂಡ ಆ್ಯಡ್ ಮಾಡಿ ಹಾಕ್ತೇವೆ. ಇದು ಕೂಡ ಹೇರ್ ಗ್ರೋ ಆಗಲಿಕ್ಕೆ ಒಳ್ಳೆಯದು. ನೆಕ್ಸ್ಟ್ ರೆಮಿಡೀಸ್ ಅದು ಸಹ ಉಂಟು ನಮ್ಮದು ಲಿಸ್ಟಲ್ಲಿ. ಎಲ್ಲ ಹೇರ್ ಕೇರ್ ರೆಮಿಡೀಸನ್ನು ಟ್ರೈ ಮಾಡುವ, ಆದಷ್ಟು ಒಳ್ಳೆ ರಿಸಲ್ಟ್ ಬರಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ನೀವು ಕೂಡ ಟ್ರೈ ಮಾಡಿ. ತುಂಬಾ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಆಗೋದು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಒಂದೊಂದು ಟೈಮಲ್ಲಿ ಫೇಸ್ ಮಾಡ್ತಾರೆ. ಕೆಲವೊಮ್ಮೆ ವೆದರಿಗೆ ಇರ್ಬೋದು, ಪೊಲ್ಯೂಷನ್ಗೆ ಇರ್ಬೋದು, ಅಥವಾ ನಾವು ಕೇರ್ ಮಾಡದೇ ಇದ್ದ ಕಾರಣ ಇರ್ಬೋದು ಹೇರ್ ಲಾಸ್ ಆಗುತ್ತೆ. ಅದನ್ನು ಕೂದಲಿಗೆ ಯಾವಾಗಲೂ ಆರೈಕೆ ಬೇಕು. ಹಾಗೆ ಜೊತೆಗೆ ನಾವು ತಿನ್ನುವ ಆಹಾರ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೆಲ್ದಿಯಾದ ಫುಡ್ ನಾವು ತಿಂತೇವೆ ಅಂತ ಹೇಳಿದರೆ ಖಂಡಿತ ನಮ್ಮ ಹೇರ್ ಲಾಸ್ ಆಗೋದಿಲ್ಲ, ಗ್ರೋ ಆಗ್ತದೆ, ಡ್ಯಾಂಡ್ರಫ್ ಅಂಥದ್ದೆಲ್ಲ ಬರೋದಿಲ್ಲ. ಮತ್ತು ಹೆಲ್ಮೆಟ್ ಎಲ್ಲ ಹಾಕೊಂಡು ನಾವು ಹೊರಗಡೆ ಎಲ್ಲ ಹೋಗ್ತೇವಲ್ಲ, ಆ ಕಾರಣದಲ್ಲಿ ಕೂಡ ನಮಗೆ ಒಮ್ಮೊಮ್ಮೆ ಹೇರ್ ಲಾಸ್ ಆಗ್ಬೋದು. ಆದಷ್ಟು ನಾವು ನಮ್ಮ ಹೇರನ್ನು ಕೇರ್ ಮಾಡಿದಷ್ಟು ಅದರ ಗ್ರೋ ಜಾಸ್ತಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ಈಗ ಪೇರಳೆಯದ್ದು ಹಾಗೆ ಮೊಸರು, ಈರುಳ್ಳಿ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇನಲ್ಲ, ಅದನ್ನು ತಲೆಗೆ ಹಚ್ಕೊಳ್ಳುವ. ಯಾವುದೇ ಪ್ಯಾಕನ್ನು ಹಚ್ಕೊಳ್ಳೋ ಮೊದಲೇ ನಾವು ತಲೆಗೆ ಒಂದು ಸ್ವಲ್ಪ ಹೇರ್ ಆಯಿಲನ್ನು ಹಚ್ಕೊಳ್ಬೇಕು. ಯಾವುದೇ ಹೇರ್ ಆಯಿಲ್ ನೀವು ನಿಮ್ಮ ತಲೆಗೆ ಯಾವುದು ಹಚ್ಕೊಳ್ತೀರಾ ಹೇರ್ ಆಯಿಲ್, ಅದನ್ನು ನಿಮ್ಮ ತಲೆಗೆ ನೀವು ಹಚ್ಚಿಕೊಳ್ಬೇಕು. ಸ್ವಲ್ಪ ಎಣ್ಣೆಯನ್ನು, ಕೂದಲಿಗೆ ಸ್ವಲ್ಪ ಆಯಿಲನ್ನು ಹಚ್ಚಿಕೊಳ್ಬೇಕು. ಆಯಿಲ್ ಹಚ್ಚಿಕೊಳ್ಳೋದ್ರಿಂದ ಕೂದಲಿಗೆ ಏನು ಡ್ಯಾಮೇಜ್ ಅಥವಾ ಏನೂ ಆಗೋದಿಲ್ಲ. ಹಾಗಾಗಿ ಯಾವುದೇ ಪ್ಯಾಕ್ ನೀವು ಹಚ್ಕೊಳ್ಳಿ, ಮೊದಲು ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಆಮೇಲೆ ಆಯಿಲನ್ನು ನೀವೇನು ಪ್ಯಾಕ್ ಹಚ್ಕೊಳ್ತೀರಿ ಅದನ್ನು ಹಚ್ಕೊಳ್ಬೇಕು. ನೋಡಿ, ನಮ್ಮ ಹೇರ್ ಪ್ಯಾಕ್ ರೆಡಿಯಾಗಿದೆ. ಇದನ್ನು ಈಗ ನಾವು ತಲೆಗೆ ಹಚ್ಚಿಕೊಳ್ಳುವ. ಇದನ್ನು ಈ ಥರ ನಾನೊಂದು ಕಾಟನ್ ತಗೊಂಡಿದ್ದೇನೆ. ಸ್ವಲ್ಪ ನೀರಾಯಿತು ನಾನು ಮಾಡಿದೆ. ಆ್ಯಕ್ಚುಲಿ ಅದು ಸ್ವಲ್ಪ ದಪ್ಪ ಇದ್ರೆ ಒಳ್ಳೆಯದು. ನೀವು ಮಾಡ್ಕೊಳ್ಳುವಾಗ ದಪ್ಪವೇ ಇರಲಿ, ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಮೊಸರಲ್ಲೇ ಕಡಿ. ಬೇರುಗಳಿಗೆ ಸಿಗಬೇಕು ಅದು ಈರುಳ್ಳಿ ರಸ. ಎಲ್ಲ ತಲೆಗೆ ಹಚ್ಕೊಂಡಾಯಿತು ಪ್ಯಾಕ್. ಸ್ವಲ್ಪ ಈರುಳ್ಳಿ ಹಾಕಿದ ಕಾರಣ ಕಣ್ಣಿಗೆ ಸ್ವಲ್ಪ ಉರಿತದೆ, ಬೇರೆ ಏನಾಗೋದಿಲ್ಲ, ಅದರ ಖಾರ ಇರ್ತದಲ್ಲ ಹಾಗಾಗಿ. ಇದನ್ನೊಂದು ಅರ್ಧ ಗಂಟೆ ಇಟ್ಕೊಂಡು ಹೇರನ್ನು ವಾಶ್ ಮಾಡಿಕೊಳ್ಬೇಕು. ಹೇರ್ ವಾಶ್ ಮಾಡ್ಕೊಳ್ಳೋ ಯಾವುದೇ ಶ್ಯಾಂಪು ಹಾಕಬೇಕು ಅಂತ ಇಲ್ಲ ನೀವು, ಯಾಕೆಂದರೆ ಪೇರಳೆ ಎಲೆ ಹಾಕ್ತಿರಲ್ಲ, ಅದರಲ್ಲಿ ನೀವು ಯಾವುದೇ ರೀತಿ ಜಿಡ್ಡು ಎಂತ ಆಗೋದಿಲ್ಲ. ಮೊಸರು ಹಾಕಿದ್ದೇವೆ ಅಂತ ಹೇಳಿ ಏನೂ ಆಗೋದಿಲ್ಲ. ಪೇರಳೆಯ ಸತ್ವ ಇರೋದ್ರಿಂದ ನಿಮಗೆ ಕೂದಲಲ್ಲಿರುವ ಡ್ರೈ ಆಯಿಲಿ ಅಂಶವನ್ನೆಲ್ಲ ಆ ಪೇರಳೆ ಎಲೆ ಇದೆ ಅಲ್ವಾ, ಅದು ಹಾಕ್ತಿದ್ದ ಕಾರಣ ಅದು ನಿಮಗೆ ಆಯಿಲಿ ಅಂತ ಅನಿಸೋದಿಲ್ಲ. ಮೊಸರೆಲ್ಲ ಆಯಿಲಿ ಅಂತ ಅನಿಸೋದಿಲ್ಲ. ಸ್ವಲ್ಪ ಉಗುರು ಬಿಸಿ ನೀರಿನಲ್ಲಿ ಚೆಂದ ಕೂದಲನ್ನು ವಾಶ್ ಮಾಡಿದರೆ ಸಾಕು. ಅದರ ಮೇಲೂ ನಿಮಗೆ ಏನೋ ಜಿಡ್ಡು ಅನ್ನಿಸ್ತದೆ, ಶ್ಯಾಂಪು ಹಾಕಬೇಕು ಅಂತ ಅಂದರೆ ಒಂದು ಸ್ವಲ್ಪ ಶ್ಯಾಂಪು ಹಾಕಿ ಹೇರನ್ನು ವಾಶ್ ಮಾಡ್ಕೊಳ್ಬೋದು. ನಾನಂತೂ ಇದಕ್ಕೆ ಯಾವುದೇ ಶ್ಯಾಂಪು ಹಾಕೋದಿಲ್ಲ, ಜಸ್ಟ್ ತಣ್ಣೀರಲ್ಲಿ ಚೆಂದ ವಾಶ್ ಮಾಡ್ತೇನೆ ಅಷ್ಟೇ. ನಾಳೆ ಒಣಗಿದ ಮೇಲೆ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕಿ ಮತ್ತೆ ನಾಳೆ ಬಿಟ್ಟು ನಾಡಿದ್ದು ವಾಶ್ ಮಾಡ್ತೇನೆ. ಆ ರೀತಿ ಮಾಡುವಂಥದ್ದು. ಈ ರೀತಿ ಮಾಡಿದರೆ ಅದರ ಇಫೆಕ್ಟ್ ನಮ್ಗೆ ಸಿಗ್ತದೆ. ಈಗ ಕೂಡಲೇ ಹೋಗಿ ನಾವು ಶ್ಯಾಂಪು ಹಾಕಿ ಸ್ನಾನ ಮಾಡಿದರೆ ಎಲ್ಲ ಹೋಗಿ ಬಿಡ್ತದೆ. ಅದಕ್ಕೋಸ್ಕರ ಅಷ್ಟೇ. ಇವತ್ತಿನ ಹೇರ್ ಕೇರ್ ಆಯಿತು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೇರೆ ಹೇರ್ ಕೇರ್ ಟಿಪ್ಸ್ ಜೊತೆ, ಸ್ಕಿನ್ ಕೇರ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.